ಫೇಸ್ಬುಕ್ಕಲ್ಲೋ ಮೋಜೆಲ್ಲ ಗೊತ್ತಿಲ್ಲ, ದಿವ್ಯಾ ಅಂತ ಇನ್ನೊಂದು ಹುಡುಗಿ ಪರಿಚಯ ಆಯಿತು. ಈ ಟ್ಯಾಟುಗೂ ಅದಕ್ಕೂ ಮ್ಯಾಚ್ ಆಗುತ್ತಲ್ಲ ಅಂತ ನಂಬರ್ ಎಕ್ಸ್ಚೇಂಜ್ ಮಾಡಿದ್ದೆ. 10 ಹುಡುಗಿ ಪರಿಚಯ ಆಗಿದ್ದಾರೆ, ಆದರೂ ಈ ಹುಡುಗಿ ಟ್ಯಾಟುಗೂ ಅದಕ್ಕೂ ಮ್ಯಾಚ್ ಆಗುತ್ತೆ ಅಂತ ಇದು ಮಾಡಿದ್ದೆ. ಅದಾದಮೇಲೆ ಒಂದು 6 ತಿಂಗಳು ಡೈಲಿ 1 ಟೈಮ್ 2 ಟೈಮ್ ಮಾತಾಡ್ತಾ ಇದ್ದೆ. 1 ಟೈಮು ಬೆಂಗಳೂರಿಗೆ ಬಾ ಅಂತ ಹೇಳಿದ್ದೆ, ಲಾಲ್ಬಾಗ್ ಹತ್ರಕ್ಕೆ. ಬಂದುಬಿಟ್ಟಿದ್ಲು. ಜೀವ ಡಬ್ ಡಬ್ ಅಂತೈತೆ, ಆನೆ ಮರಿದಂಗಿದ್ದಾಳೆ, ಕಾರಲ್ಲಿ ಬಂದಿದ್ದಾಳೆ. ನನಗೆ ಭಯ ಆಗೋಯ್ತು. ಒಟ್ಟು ಬಂದದ ದಿವಸ PVR ಥಿಯೇಟ್ರಿಗೆ ಕರ್ಕೊಂಡು ಫಿಲಮ್ ತೋರಿಸ್ದೆ, ಬಟ್ಟೆ ಗಿಟ್ಟೆ ಎಲ್ಲ ಕೊಡಿಸ್ದೆ, ಒಳ್ಳೆ ಊಟ ಕೊಡಿಸ್ದೆ, ಎಲ್ಲ ಮಾಡಿದೆ. ಒಟ್ಟು ಮಾರನೇ ಬೆಳಗ್ಗೆ ಸಿಮ್ ಎಸ್ಬಿಟ್ಟೆ, ಹೊಸ ಸಿಮ್ ತಗೊಂಬಿಟ್ಟೆ. ಆನೆ ಮರಿ ಜೊತೆ ಜೀವನ ಮಾಡೋಕ್ಕಾಗುತ್ತೆ ಮೇಡಮ್? ಅದಾದ್ಮೇಲೆ ಯಾರು ನಂಬರ್ ಕೊಟ್ಟರೋ ಗೊತ್ತಿಲ್ಲ ಅವಳಿಗೆ. ಮತ್ತೊಂದು ಸತಿ ಮಾಡಿದ್ಲು. ಹಂಗೆ ನಾನು ನಂಬರ್ ಎಸೆಯೋದು ತಗೊಳ್ಳೋದು, ನಂಬರ್ ಎಸೆಯೋದು ತಗೊಳ್ಳೋದು, 3 ನಂಬರ್ ಎಸ್ಬಿಟ್ಟಿದ್ದೀನಿ ಅವಳು ಕಾಟ ತಡಿನಾರದಲ್ಲಿ. ಅದಾದಮೇಲೆ ಲಾಸ್ಟಿಗೆ ಇವಾಗ ಇರೋದಿನಲ್ಲ ಈ ನಂಬರ್ ಇಟ್ಕೊಂಡಿದ್ದೀನಿ. ಅದಾದ್ಮೇಲೆ ಕಾಲ್ ಮಾಡಿಲ್ಲ. ಒಂದು 6 ತಿಂಗಳು ನಡೀತಾ ಇತ್ತು. ಏನಂದರೆ ಒಬ್ಬಳೆ ಮಗಳು ಆನೆ ಮರಿದಂಗೆ ಇದ್ದಾಳೆ. ಅಪ್ಪಿತಪ್ಪಿ ನನಗೆ ಒಳಗೆ ಗಲಾಟೆ ಆದರೆ ಒದೆ ಹೊಡಿತಾಳೆ, ಒದೆ ತಿನ್ನೋಕ್ಕಾಗುತ್ತಾ? ಬೇಡಪ್ಪ. ಹುಡುಗಿ ಅಂದರೆ ತೆಳ್ಳಕ್ಕೆ ಬೆಳ್ಳಕ್ಕೆ ಇರಬೇಕು. ಕೋಟಿಗಟ್ಟಲೆ ಆಸ್ತಿ ಇತ್ತು ಅವ್ರದ್ದು, ಆದ್ರೂ ಆ ನಂಬರ್ ಜೊತೆ ಭಯ ಆಗುತ್ತೆ ಅಪ್ಪ, ಸವಾಸೆ ಬೇಡ. ಅದಾದಮೇಲೆ ಯಾವುದು ಬೇಡ ಅಂತ ಬಿಟ್ಬಿಟ್ಟೆ ಮೇಡಮ್.